Watch full episodes on Jio Hotstar. ಹಲೋ ಶಿವ, ಐ ನೀಡ್ ಯು ಹೆಲ್ಪ್ ಅರ್ಜೆಂಟ್ಲಿ. ನಮ್ ತಂದೆ ಒಂದು ಫರ್ನಿಶ್ಡ್ ಮನೆನ ಬಾಡಿಗೆಗೆ ಅಂತ ಕೊಟ್ಟಿದ್ರು, ಆದ್ರೆ ಅವ್ರೀಗ ಮನೆನೇ ಖಾಲಿ ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀರಾ? ನಮ್ ಸಾಮಾನುಗಳೆಲ್ಲ ಮುರಿದು ಹೋಗುತ್ತೆ. ಎಷ್ಟ್ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಡೋಂಟ್ ವರಿ ರೇವಾ, ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ. ನೀನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ಗೂ ಫೋನ್ ಮಾಡ್ಬಿಡು. ಅಪ್ಪು ಲಡ್ಡು ಸಿಂಗ್ ಸರ್ಗೆ ಕಾಲ್ ಮಾಡಿದಾಯ್ತು, ನೀನ್ ಬೇಗ ಬಂದ್ಬಿಡು. ಗೆಳೆಯರೇ, ರೇವಾ ಅವರ ಮನೆ ತೊಂದರೆಯಲ್ಲಿದೆ. ನಮ್ಮ ಅವಶ್ಯಕತೆ ಇದೆ ಅವ್ರಿಗೆ. ನಾವ್ ಈಗ್ಲೇ ಹೋಗ್ಬೇಕಲ್ಲಿಗೆ. ಫಾಲೋ ಮೀ. ಓ ಇಲ್ಲ, ಈ ದಾರಿಲಂತೂ ನಂಗೆ ತುಂಬಾನೇ ಲೇಟ್ ಆಗೋಗುತ್ತೆ. ನನ್ ಸೈಕಲ್ ನಿಲ್ಸಿ, ನೀವೆಲ್ಲ ಸೇರ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಒಳ್ಳೇದಾಯ್ತು ಲಡ್ಡು ಸಿಂಗ್ ಅವರೇ, ನೀವು ಬಂದಿದ್ದು. ನಾನು ಇವ್ರಿಗೆ ಒಳ್ಳೆ ವ್ಯಕ್ತಿಗಳು ಅಂತ ನನ್ನ ಮನೆನ ಬಾಡಿಗೆ ಕೊಟ್ಟಿದ್ದೆ. ಆದ್ರೆ ಇವರು ಖಾಲಿನೂ ಮಾಡ್ತಾ ಇಲ್ಲ, ಮತ್ತೆ ನಮ್ ಮೇಲೆ ದಬ್ಬಾಳಿಕೆ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಏನು? ಇವರು ನಿಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ದಬ್ಬಾಳಿಕೆ ಮಾಡ್ತಾ ಇದ್ರು ಜನರು ಹೇಳ್ತಾರೆ ಮಾಡಬೇಡಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಹೀಗಿರುವಾಗ ಅದು ನನ್ನ ಏರಿಯಾದಲ್ಲಿ ಕಾನೂನು ಉಲ್ಲಂಘನೆ ಮಾಡೋ ಧೈರ್ಯ ಯಾರಿಗಿದೆ? ದಬ್ಬಾಳಿಕೆ ಮಾಡ್ತಾರಾ? ಲಡ್ಡು ಸಿಂಗ್ ಸರ್, ನಾವೇನು ಇವ್ರ ಮನೆನ ಹಾಗೆಲ್ಲ ತಗೊಂಡೇ ಇಲ್ಲ. ಇವರೇ ನಮ್ಗೆ ಇವ್ರ ಮನೆನ ಮಾರ್ಬಿಟ್ಟಿದ್ರು. ಬೇಕಾದ್ರೆ ಎಲ್ಲ ಸಾಕ್ಷ್ಯಾಧಾರಗಳಿದೆ ನಮ್ಮ ಹತ್ರ. ಇಲ್ಲಿದೆ ನೋಡಿ ಕಾಗದ ಪತ್ರ. ಈಗ್ಲೂ ನಿಮ್ಗೆ ನಂಬಿಕೆ ಬರ್ದೆ ಹೋದ್ರೆ ಇದನ್ನ ನೋಡಿ, ಇಲ್ಲಿದೆ ರಿಜಿಸ್ಟರ್ ಆಗಿರುವಂತ ಪತ್ರ ಇದು. ಇನ್ನು ಸಾಕ್ಷಿ ಬೇಕಾ ಅಥವಾ ಸಾಕಾ? ಇದು ನಿಜವಾಗ್ಲೂ ಸುಳ್ಳು. ಕಾಪಿ ಕಾಪಿ ಇದೆ, ಕಾಪಿ ಇದೆ, ಕಾಪಿ ಇದೆ, ಕಾಪಿ ಇದೆ. ನನಗೆ ರೇವಂತ್ ತಂದೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಖಂಡಿತ ಸುಳ್ಳು ಹೇಳೋದಿಲ್ಲ. ನನಗೆ ಈ ಕಾಗದದ ಮೇಲೇನೆ ಅನುಮಾನ ಇದೆ. ತೊಂದ್ರೆ ಇದ್ಯಾ? ನಾವು ಸರ್ಕಾರದಿಂದ ಮಾಡಿಸಿರೋ ಕಾಗದ ಪತ್ರದಲ್ಲಿ ತೊಂದ್ರೆ ಇದೆ ಅಂತೀಯಾ? ನನಗೆ ಯಾಕೋ ಈ ಇನ್ಸ್ಪೆಕ್ಟರ್ ಅಲ್ಲೇ ತೊಂದ್ರೆ ಇದೆ ಅಂತ ಅನ್ನಿಸ್ತಾ ಇದೆ. ಲಂಚ ತಗೊಂಡಿದ್ದಾರೆ ಅನ್ಸುತ್ತೆ. ಲಂಚ ತಗೊಂಡ್ ಬಂದು ಇಲ್ಲಿ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಏನ್ ಅನ್ಕೊಂಡಿದ್ದೀರಾ ನೀವು? ಕೈ ಮಾಡ್ತೀರಾ? ಒಂದ್ ಹೆಂಗ್ಸ್ ಮೇಲೆ ಕೈ ಮಾಡ್ತೀರಾ? ಬಿಡಲ್ಲ ನಾನ್ ನಿಮ್ಮನ್ನ. ಇಲ್ಲ, ಇದು ಮೋಸ ಮೋಸ. ಕೈ ಎತ್ತಿದ್ದು ನೀವು ನನ್ ಮೇಲೆ ಅಪವಾದ ಹೊರಿಸ್ತಿದ್ದೀರಾ. ನಾನು ವಾಪಸ್ ಬರ್ತೀನಿ. ಕೋರ್ಟ್ ಆರ್ಡರ್ ತಗೊಂಡ್ ಬರ್ತೀನಿ. ಪೊಲೀಸ್ ಕರ್ಕೊಂಡ್ ಬರ್ತೀನಿ. ಫೋರ್ಸ್ ಕರ್ಕೊಂಡ್ ಬರ್ತೀನಿ. ನಿಮ್ಮನ್ ಖಂಡಿತ ಬಿಡೋದಿಲ್ಲ. ನಡಿ ಜಯರಾಮ. ನಿಧಾನ ಹೋಗು. ಕಾನೂನಾಗ್ಲಿ ಪೊಲೀಸ್ ಆಗ್ಲಿ ಎಲ್ಲರೂ ನನ್ನ ಕೈ ಕೆಳಗಡೆ. ಏನೇ ಆಗ್ಲಿ ಎಲ್ಲರೂ ನನಗೆ ಗುಲಾಮ್ರೆ. ನೀವಿದನ್ನ ನಿಲ್ಸಿ. ಏನ್ ನಡೀತಾ ಇದೆ ಇಲ್ಲಿ? ನೀವು ಮಾಡ್ತಿರೋದು ಸರಿ ಇಲ್ಲ. ಇಲ್ಲಿಂದ ಹೊರಟು ಹೋಗಿ, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಸರಿ ಇರಲ್ಲ. ಇಲ್ಲಿ ನೋಡಿ, ಒಬ್ಬ ಮಗು ನಮಗೆ ಹೆದರಿಸ್ತಾ ಇದೆ. ಏ ಮಗು, ಮನೆಗೆ ಹೋಗಿ ಆಟ ಆಡು, ಮತ್ತೆ ಹಾಲು ಕೊಡೆ, ಗೊತ್ತಾಯ್ತಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಅಯ್ಯೋ, ನೀವೇನೋ ಗರ್ಡ್ಗಂಬ ತರ ನಿಂತಿದ್ದೀರಾ? ಹೊಡಿರಿ ಅವನ್ಗೆ. ಶಿವ
ಹುಷಾರು. ತಗೊಳ್ಳಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಹೋಗ್ತಾ ಇದ್ದೀನಿ ಅಂತ ನೀನು ಅನ್ಕೋಬೇಡ. ಬಬ್ಬನ್ ಮತ್ತೆ ವಾಪಸ್ ಬಂದೇ ಬರ್ತಾನೆ, ನಿನ್ನ ನೋಡ್ಕೋತಾನೆ. ಥ್ಯಾಂಕ್ ಯು ಶಿವ. ಶಿವ, ನೀನು ಸರಿಯಾದ ಸಮಯಕ್ಕೆ ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಲಡ್ಡು ಸಿಂಗ್ ಅವರೇ, ನೀವು ಜನಗಳಿಗೆ ಹೇಳಿ, ಯಾರು ಮನೆಯನ್ನೆಲ್ಲ ಆಕ್ರಮಣ ಮಾಡ್ಕೊಳಕ್ ಬಂದಿದ್ರೋ ಅವ್ರನ್ನ ಹೇಗ್ ನೀವು ಬಿಟ್ಕೊಟ್ರಿ ಅಂತ. ಅವನ ಹೆಸರು ಕೇಳಿದೀವಿ, ಬಬ್ಬನ್ ಅಂತೆ. ಬಬ್ಬನಾದ್ರೇನು ಚಬ್ಬನಾದ್ರೇನು ಅವನು ದಬ್ಬಾಳಿಕೆ ಮಾಡೋನು. ಆ ಮನೆ ಕಳ್ತನ ಮಾಡಕ್ ಬಂದಾಗ ನಾನಲ್ಲಿಗೆ ಪೊಲೀಸ್ ಫೋರ್ಸ್ ಸಮೇತ ಹೋಗಿದ್ದೆ. ಅವನ್ ಜೀವ ಉಳಿಸ್ಕೊಳಕ್ಕೆ ಅಲ್ಲಿಂದ ಓಡ್ ಹೋದ. ಇನ್ನೊಂದ್ಸಲ ಅವನ್ ನನ್ ಕೈಗೆ ಸಿಗ್ಬೇಕು, ಅವನಿಗೆ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಈ ಇನ್ಸ್ಪೆಕ್ಟ್ರು ಜಾಸ್ತಿ ಹಾರಾಡ್ತಾವ್ನೆ. ಇವನಿಗೆ ನಾವು ಮೊದಲು ಬುದ್ಧಿ ಕಲಿಸ್ಬೇಕು, ಆಮೇಲೆ ಆ ಮಗು ಬಗ್ಗೆ ನೋಡ್ಕೊಳ್ಳೋಣ. ನಮ್ ಜೊತೆ ಇದೇ ಮೊದಲನೇ ಬಾರಿ ಈ ರೀತಿ ಆಗಿರೋದು. ನಾವು ಕಬ್ಜಾ ಮಾಡಿದ ಮನೆ ಇದೇ ಮೊದಲನೇ ಬಾರಿ ನಮ್ಮಿಂದ ತಪ್ಪಿರೋದು. ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಕಾನೂನಿನ ಪುಸ್ತಕಗಳಿದೆಯೋ ಅದೆಲ್ಲವನ್ನು ಕೂಡ ತೆಗಿ. ಒಂದೊಂದ್ ಪುಸ್ತಕನೂ ಓದು. ಮನೆ, ಅಂಗಡಿ ಎಲ್ಲವನ್ನು ಖರೀದಿ ಮಾಡೋಕ್ಕಿರುವಂತ ರೂಲ್ಸ್ ಏನಿದೆಯೋ ಅದನ್ನ ತೆಗಿ. ಸರ್, ನೀವೇ ಏನಾದ್ರೂ ಓದಿದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ಜಯರಾಮ, ಅದನ್ನ ನನಗ್ ಓದೋದಕ್ಕೆ ಹೇಳ್ಬೇಡ. ನಾನ್ ಸ್ಕೂಲಲ್ಲಿ ಅಷ್ಟು ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಅದನ್ನ ನನಗ್ ಹೇಳ್ಬೇಡ. ನಾನು ಓದ್ತಾ ಕೂತ್ಕೊಂಡ್ರೆ ಸೋಮಾರಿ ಆಗ್ಬಿಡ್ತೀನಿ. ಸ್ವಲ್ಪ ಓದಿದ್ದಿದ್ರೆ ಏನಾದ್ರೂ ಕೆಲ್ಸಕ್ಕೆ ಬರ್ತಿತ್ತೋ ಏನೋ. ಲಡ್ಡು ಸಿಂಗ್ ಅವರೇ, ಬಬ್ಬನ್ ಅನ್ನೋ ಹೆಸರಿನ ಒಬ್ಬ ಬಾಹುಬಲಿ ನನ್ನ ಮನೆಯಿಂದಾನೆ ಓಡಿಸ್ಬೇಕು ಅಂತ ಹೆದರ್ಸ್ ಹೋಗಿದ್ದಾನೆ. ನನಗ್ ಸಹಾಯ ಮಾಡ್ರಪ್ಪ, ನಾನೀ ವಯಸ್ಸಿನಲ್ಲಿ ಎಲ್ಲಿ ಅಂತ ಹೋಗೋದು. ಸರ್, ನೀವು ಚಿಂತೆ ಮಾಡಬೇಡಿ. ನಾನ್ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ನ ಕೊಡ್ತೀನಿ. ಜಯರಾಮ, ಇವ್ರ ಮನೆ ಹತ್ರ ಇಬ್ರು ಕಾನ್ಸ್ಟೇಬಲ್ ಗಳನ್ನ ರಕ್ಷಣೆಗೋಸ್ಕರ ಹಾಕಿ. ಆದ್ರೆ ಸರ್, ಇಲ್ಲಿ ತುಂಬಾ ಬಹದ್ದೂರ್ ಆಗಿರುವಂತಹ ಸಿಪಾಯಿಗಳು ಯಾರು ಇಲ್ವಲ್ಲ. ಜಯರಾಮ, ಇಲ್ಲ ಅಂದ್ರೆ ವೀನಸ್ ಸಿಟಿಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವ್ರ ನಂಬರ್ ಅವ್ರಿಗೆ ಕೊಡಿ. ಅವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮನೆಗೆ ರಕ್ಷಣೆ ಕೊಡ್ಲಿ. ಗೊತ್ತಾಯ್ತಾ? ಇದು ನನ್ನ ಆರ್ಡರ್. ಈ ಬಬ್ಬನ್ ಅನ್ನೋ ವ್ಯಕ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದು ಹೆದರಿಸ್ತಾನೆ. ಜಯರಾಮ, ಅವರು ಇದನ್ನು ಕೂಡ ಹೇಳ್ತಿದ್ದಾರೆ. ಆ ನಕಲಿ ಇನ್ಸ್ಪೆಕ್ಟರ್ ಯಾರಿದ್ದಾನೆ ಅಂತ ಹುಡುಕಿ ಅವನ್ನ ತಂದು ನನ್ನ ಎದುರುಗಡೆ ನಿಲ್ಸಿ. 100 ವರ್ಷ ಚೆನ್ನಾಗ್ ಬಾಳಿ ಇನ್ಸ್ಪೆಕ್ಟ್ರೆ, ಏನಾದ್ರೂ ಮಾಡಿ ಈ ಮುದ್ಕನ ಮನೆನ ಉಳಿಸ್ಕೊಡಿಪ್ಪ ನೀವು. ನಾನು ಹೊರಡ್ತೀನಿ. ಧನ್ಯವಾದ. ಮಕ್ಕಳೇ, ಇಲ್ಲಿನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ತುಂಬಾನೇ ಒಳ್ಳೆಯವರು. ನೀವೇನಾದ್ರೂ ಅವರನ್ನ ಭೇಟಿ ಆಗಿದ್ದೀರಾ? ಇಲ್ಲ ತಾತ, ನಾವು ವೀನಸ್ ಸಿಟಿಯಿಂದ ಬಂದಿದ್ದೀವಿ. ಲಡ್ಡು ಸಿಂಗ್ ಅವರ ಹೆಸರು ಕೇಳಿದೀವಿ, ಆದ್ರೆ ಅವ್ರನ್ನ ನೋಡಿಲ್ಲ. ಅಯ್ಯಯ್ಯೋ, ಆ ಬಬ್ಬನ್ ಮತ್ತೆ ಬಂದ್ಬಿಟ್ಯಾ? ನೋಡ್ರಪ್ಪ, ಅವನು ಪೊಲೀಸ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದ್ಬಿಟ್ಟಿದ್ದಾನೆ. ಅವನಿಗೆ ಧೈರ್ಯ ಎಷ್ಟು? ತಾತ, ನೀವು ಆರಾಮಾಗಿ ಕೂತ್ಕೊಳ್ಳಿ, ಅವನ್ನ ನಾವು ನೋಡ್ಕೋತೀವಿ. ಏಯ್, ನೆನ್ಪಿದ್ಯಲ್ವಾ ನೀವು ವೀನಸ್ ಸಿಟಿ ಪೊಲೀಸ್ನವರು? ನಿಮ್ಗೆ ಗೊತ್ತಿಲ್ವಾ ಇದು ನನ್ನ ಏರಿಯಾ?
ನಾವು ನಿಮ್ಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ. ಸನ್ಮಾನ ಮಾಡೋದಕ್ಕೆ ಬನ್ನಿ. ಏನ್ ಹೇಳ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಬಿಡಿ. ಇದಕ್ಕೆ ಹೇಳೋದು ಏಟುಗೆ ತಿರುಗೇಟು ಅಂತ. ಹೊಡೆದಿದ್ದೀನಿ, ಹೆಂಗಿದೆ? ಏನು ಮುಂದೆ ಈ ಇನ್ಸ್ಪೆಕ್ಟ್ರು ನನ್ನ ವಿರುದ್ಧವಾಗಿ ಟಿವಿಲ್ ಏನು ಮಾತಾಡೋದಿಲ್ಲ. ಈಗ ಹುಡುಗನ್ಗೊಂದು ಗತಿ ಕಾಣಿಸ್ತೇನೆ. ಏನ ಅವನ ಹೆಸರು? ಶಿವ. ಅಲ್ಲೋಡಿ, ಅದೇ ಹುಡುಗ. ನಡೀರಿ. ಶಿವ, ನಮ್ಮನ್ನೇನೋ ನೀನ್ ಕಾಪಾಡ್ದೆ, ಆದ್ರೆ ವೇದಾಸ್ ನಗರದಲ್ಲಿ ಎಷ್ಟೊಂದ್ ಜನ ಇರ್ತಾರೆ, ಅವ್ರನ್ನ ಕಾಪಾಡೋದಕ್ಕೆ ಯಾರೂ ಇರೋದಿಲ್ಲ. ಅವ್ರ ಗತಿ ಏನು? ಇದ್ಯಾವ್ದೋ ಒಂದು ಗ್ಯಾಂಗ್ ಇದೆ, ಅವ್ರನ್ನ ಹಿಡಿದ್ಬಿಟ್ಟು ನಾವು ಪೊಲೀಸ್ಗೆ ಒಪ್ಪಿಸ್ಬೇಕು. ಬಪ್ಪನಣ್ಣ, ನಾನಿಲ್ಲಿಗೆ ಬಂದಿದ್ದೀನಿ. ಆ ಹುಡುಗನ್ನ ಹಿಡ್ಕೊಂಡು ನಿಮ್ ಹತ್ರ ಕರ್ಕೊಂಡ್ ಬರ್ತೀನಿ. ಕೆಳಗಡೆ ಬನ್ನಿ ಹುಡುಗರೇ, ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ನೀವು ಜನರ ಜೊತೆಗೆ ಜಗಳ ಆಡ್ತೀರಿ ಅಂತ. ನಡೀರಿ, ಪೊಲೀಸ್ ಸ್ಟೇಷನ್ ನಡೀರಿ. ನಾವ್ ಯಾರಿಗೂ ಹೊಡೆದಿಲ್ಲ. ಅವರು ರೇವಾ ಅವರ ಮನೆನ ವಶ ಪಡಿಸ್ಕೊತಾ ಇದ್ರು. ಇದನ್ನೆಲ್ಲ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳು. ಬಾ ನನ್ ಜೊತೆ. ಆದಿ, ಯುಡಿ, ಇವ್ರು ಯಾಕೋ ನಕಲಿ ಪೊಲೀಸರು ಅಂತ ಅನ್ನಿಸ್ತಾ ಇದೆ. ಈ ವಿಷಯ ನಾವು ಬೇಗ ಶಿವಾಗ್ ಹೇಳ್ಬೇಕು. ತುಂಬಾನೇ ಬುದ್ಧಿವಂತೆ ನೀನು. ಕೊಡು, ಫೋನ್ ಕೊಡಲೇ. ಸರಿ, ಫೋನ್ ಮಾಡೀಗ. ಸರಿ ಬಾಸ್, ಈ ಹುಡುಗ ನಮ್ಮ ವಶದಲ್ಲಿದ್ದಾನೆ. ಕೂಡ್ಲೆ ನಿಮ್ ಹತ್ರ ಕರ್ಕೊಂಡ್ ಬರ್ತೀವಿ. ಇವರು ನಕಲಿ ಪೊಲೀಸು. ಇವ್ರಿಗೊಂದು ಪಾಠ ಕಲಿಸ್ಬೇಕು. ನನ್ ಫ್ರೆಂಡ್ಸ್ ಎಲ್ಲಿದ್ದಾರೆ? ಅವರು ಬಬ್ಬನ್ ಅಣ್ಣನ ಹತ್ರ ಇದ್ದಾರೆ. ಬಬ್ಬನ್ಗೆ ಫೋನ್ ಮಾಡು. ಹೇಳು, ಎಲ್ಲಿದ್ದಾನೆ ಆ ಶಿವ? ನಾವ್ ಅವನನ್ನ ಕರ್ಕೊಂಡ್ ಬರ್ತಾ ಇದ್ದೀವಿ. ವೆರಿ ಗುಡ್, ವೆರಿ ಗುಡ್. ಈ ಬೆಟ್ಟದ ಕೆಳಗಡೆ ಬಂದ್ಬಿಡೆ. ಅಯ್ಯೋ, ನೀವ್ ಅವನನ್ನ ಕರ್ಕೊಂಡ್ ಬರ್ತಿದ್ರಾ ಅಥವಾ ಅವ್ನು ನಿಮ್ಮನ್ನ ಕರ್ಕೊಂಡ್ ಬರ್ತಿದ್ನಾ? ಒಂದೇ ಮಾತಲ್ಲಿ ಹೇಳ್ಬಿಡಿ, ನನ್ ಗೆಳೆಯರೆಲ್ಲಿದ್ದಾರೆ? ಶಿವ, ನೀವಲ್ಲೇ ನಿಂತ್ಕೊಳ್ಳಿ. ಬಬ್ಬನ್ ಅಂಕಲ್, ನೀವು ಫೈಟ್ ಮಾಡ್ಬಿಟ್ಟು ಜೈಲ್ಗೆ ಹೋಗ್ತೀರಾ
ಇಲ್ಲಾಂದ್ರೆ ಫೈಟ್ ಮಾಡ್ದೇನೆ ಹೋಗ್ತೀರಾ? ಕಾನೂನು ವ್ಯವಸ್ಥೆ ಆಗ್ಲಿ ಪೊಲೀಸ್ ಆಗ್ಲಿ ಎಲ್ಲಾರ್ನು ಧೂಳೆಬರ್ಸ್ತೀನಿ. ನಾನು ಯಾರೇ ಬಂದ್ರು ಕೂಡ ಹೆದರ್ಕೊಳ್ಳೋಂತ ವ್ಯಕ್ತಿ ಅಲ್ಲ ಬಬನ್. ಬೇಡ ಬೇಡ. ಅಯ್ಯೋ ಇನ್ಸ್ಪೆಕ್ಟರ್ ಎಲ್ಲಿದ್ದೀರಾ? ನನ್ನನ್ನು ಬಂದು ಅರೆಸ್ಟ್ ಮಾಡ್ಕೊಳ್ಳೆ. ನಾನು ಸರೆಂಡರ್ ಆಗ್ಬೇಕು ಅಂತಿದ್ದೀನಿ. ಲಡ್ಡು ಸಿಂಗ್ ಕರೆದ ತಕ್ಷಣ ಲಡ್ಡು ಸಿಂಗ್ ಹಾಜರಾಗ್ತಾರೆ. ಥ್ಯಾಂಕ್ ಯು ಶಿವ. ಜಯರಾಮ, ಎಲ್ರನ್ನು ಹಿಡ್ಕೊಂಡ್ ಬಂದು ಜೈಲ್ನಲ್ಲಿ ಹಾಕು. ನಾನೀಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಗೊತ್ತಾಗತ್ತೆ ನಾನ್ ಇವ್ರನ್ನೆಲ್ಲ ಎಷ್ಟು ಕಷ್ಟಪಟ್ಟು ಹಿಡ್ದಿದ್ದೀನಿ ಅಂತ. Watch India's largest kids library only on Jio Hotstar. Download the app now.